ನನ್ನ ಆತ್ಮೀಯ ಸ್ನೇಹಿತರಾದ ಶ್ರೀ ಎಸ್ ಕೆ ನಾಯಕ್ ಅವರೇ, ಎಲ್ಲ ಸ್ನೇಹಿತರು, ಇವತ್ತು ಪ್ರತಿ ದಿವಸದ ಹಾಗೆ ಅಥವಾ ಪ್ರತಿ ಸಲ ಒಂದೇನು ರಿಟೈರ್ ಆಗ್ತಾರೆ ಅಂತ ದಿವಸ ಇವತ್ತು ಅದು ವಿಶೇಷವಾಗಿ ನನಗಂತೂ ಇವತ್ತು ಅಂಥ ದಿವಸ ಅಲ್ಲವೇ ಅಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಹಲವಾರು ವಿಷಯಗಳು ಅವರಿಂದ ನನ್ನ ಸಾಮ್ಯತೆಗಳಿವೆ, ಹೋಲಿಕೆಗಳಿವೆ. ಶ್ರೀ ಎಸ್ ಕೆ ನಾಯಕ್ ಅವರು 1985 ನಮ್ಮ ಶಾಲೆಗೆ ಇಲ್ಲಿ ವಿಜಯಪುರ ಶಾಲೆಗೆ ಬಂದರು. ಅದಕ್ಕಿಂತ ಮೊದಲು ಬೇರೆ ಕಡೆಗೆಲ್ಲ ಕಡೆಗೆ ಕೆಲಸ ಮಾಡಿದ್ದಾರೆ, ಸಾಧಾರಣ ಶಾಲೆ ಕೆಲಸ ಮಾಡಿದ್ದಾರೆ, ಮತ್ತೆ ಬೇರೆ ಕಡೆ ಕೆಲಸ ಮಾಡಿದ್ದಾರೆ. ಆದರೆ ನಮ್ಮ ಶಾಲೆಗೆ ಬಂದದ್ದು 1985 ಆಗಸ್ಟ್ ತಿಂಗಳಲ್ಲಿ. ಅದು ಏನು ಕೋಇನ್ಸಿಡೆನ್ಸ್ ಏನು, ನಾನು 1985 ಆಗಸ್ಟ್ ತಿಂಗಳಲ್ಲಿ ನಾನು ಕೂಡ ಬಂದಿದ್ದೇನೆ. ಹೀಗಾಗಿ ಅವರಿಗೂ ನಮ್ಗೆ ಇದೊಂದು ಎಂಥ ಸಂಬಂಧ ಅಂತಂದ್ರೆ ಅನ್ಯೋನ್ಯವಾದಂಥ ಸಂಬಂಧ. ಅದರ ಜೊತೆಗೆ ಇನ್ನೊಂದು ವಿಷಯ ಅಂತಂದ್ರೆ, ನಾನು ಸುಮಾರು ಒಂದು 18 ವರ್ಷಗಳ ಕಾಲ ಹೌಸ್ ಮಾಸ್ಟರ್ ಆಗಿ ಸದನಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ. ಆದರೆ ಇದು ಎಂಥ ಕೋಇನ್ಸಿಡೆನ್ಸ್ ಅಂತಂದ್ರೆ, ಈ 18 ವರ್ಷಗಳು ಪೂರ್ತಿಯಾಗಿ ನಾನು ಶ್ರೀ ಎಸ್ ಕೆ ನಾಯಕ್ ಅವ್ರ ಜೊತೆಗೆ ಕೆಲಸ ಮಾಡಿದ್ದೇನೆ. 8 ವರ್ಷ ವಿಜಯನಗರ ಸದನದಲ್ಲಿ, ಇನ್ನು ಕೊನೆಯ 10 ವರ್ಷ ಆದಿಲ್ಶಾಹಿ ಸದನದಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಹೀಗಿರುವಾಗ ನನಗೆ ಅವರ ಬಗ್ಗೆ ಮಾತಾಡೋದು ತುಂಬ ಸುಲಭ ಮತ್ತು ಸಹಜವಾಗಿ ನಾನು ಮಾತಾಡಬೇಕು. ಅವರು ನನಗೆ ಹೇಗೆ ಒಂದು ಆಪ್ತರು, ನಮ್ಮ ಶಾಲೆಗೆ ಎಂಥ ವ್ಯಕ್ತಿಯನ್ನು ನಾವು ಕಳೆದುಕೊಳ್ತಾ ಇದ್ದೇವೆ, ನಮ್ಮ ಶಾಲೆಗೆ ಅಂತ ತುಂಬಬಲ್ಲ, ಆ ಶಕ್ತಿಯನ್ನು ತುಂಬಬಲ್ಲಂತ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಇದೆಲ್ಲ ನಮ್ಮಲ್ಲಿ ನಾವು ವಿಚಾರ ಮಾಡಿಕೊಳ್ಬೇಕಾದಂಥ ದಿವಸ. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಾಗಲಿ ಅಥವಾ ನಮ್ಮ ಶಿಕ್ಷಕರು ಅಥವಾ ನಮ್ಮ ಜನರಲ್ ಎಂಪ್ಲಾಯೀಸ್ ಬಂದವರು ಎಲ್ಲರೂ ಹೇಳ್ತಾರೆ ಏನಂತಾರೆ, ಶ್ರೀ ಎಸ್ ಕೆ ನಾಯಕ್ ಅವರು ಏನಪ್ಪ ಅಂತಂದ್ರೆ ಟೈಗರ್ ಅಂತ, ಹುಲಿ, ನಮ್ಮ ಶಾಲೆಯ ಹುಲಿ. ಯಾಕೆ ನಮ್ಮ ಶಾಲೆಯ ಹುಲಿ ಅನ್ನೋದಕ್ಕೆ ನಾವು ಸ್ವಲ್ಪ ಈಗ ಅನೇಕರು ಹೊಸಬರು ಕೂಡ ಬಂದಿದ್ದಾರೆ ನಮ್ಮ ಸಮೂಹಕ್ಕೆ, ಅವರೆಲ್ಲರಿಗೂ ಗೊತ್ತಾಗಬೇಕಲ್ಲ ಇದು ಯಾರು ನಮ್ಮ ಶಾಲೆಯ ಹುಲಿ, ಇಲ್ಲೇನಿದೆ ಅಂತ ಗುಣ. ಹುಲಿ ಅಂತಂದ್ರೆ ಚಾಲೆಂಜ್ ಮಾಡಿ ಮಾಡಬೇಕಾದ ಕೆಲಸವನ್ನ 100% ಸಕ್ಸಸ್ ಮಾಡೋದು. ಅದು ಬೇಟೆಗೆ ನಿಂತು ಅಂತಂದ್ರೆ ಎಂದೂ ಬಿಟ್ಟು ಕೊಡೋದಿಲ್ಲ, ಬಿಟ್ಟು ಕೊಡ್ತು ಅಂತಂದ್ರೆ ಅದರ ಬಗ್ಗೆ ಯೋಚನೆ ಮಾಡೋದು, ಆ ಒಂದು ಕ್ವಾಲಿಟಿ. ಹೀಗೆ ಅವರಲ್ಲಿ ನಾನು ನೋಡಿದ್ದೇನೆ. ಯಾವುದೇ ಒಂದು ಟಾಸ್ಕ್ ಅವರು ಆಫೀಸರ್ಸ್ ಕೊಟ್ಟಿದ್ದಿರ್ಬೋದು, ಅಥವಾ ವಿದ್ಯಾರ್ಥಿಗಳ ಕಡೆಯಿಂದ ಬಂದಿದ್ದಿರ್ಬೋದು, ಅಥವಾ ಸಹೋದ್ಯೋಗಿಗಳ ಕಡೆಯಿಂದ ಬಂದಿದ್ದಿರ್ಬೋದು, ಯಾವುದೇ ಒಂದು ಕೆಲಸ ಆಗಬೇಕು ಅಂತಂದ್ರೆ ಬಹುತೇಕ ಅದನ್ನು 100% ಪ್ರತಿಶತ 100% ಅದನ್ನು ಸಕ್ಸಸ್ ಮಾಡಿರ್ತಕ್ಕಂಥ ಒಂದು ಮೇರು ಗುಣ, ಶ್ರೇಷ್ಠ ಗುಣ ಅವರಲ್ಲಿ. ಇನ್ನು ವಿದ್ಯಾರ್ಥಿಗಳ ಅವರ